ಕೇರಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವ ಪರಿಣಾಮವಾಗಿ ಮೈಸೂರು ಹಾಗೂ ಕೇರಳಕ್ಕೆ ಮುಖ್ಯ ಹೆದ್ದಾರಿಯಾಗಿರುವಂತಹ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ 212 ಸದ್ಯ ಕೇರಳದ ರಾಜ್ಯ ಸರ್ಕಾರ ಬಂದ್ ಮಾಡ್ತಿದೆ. ಪ್ರಮುಖವಾದ ಕಾರಣ ಅಂತ ಅಂದ್ರೆ ಕೇರಳ ಹಾಗೂ ಮೈಸೂರಿನ ನಡುವೆ ಇರುವಂತಹ ಸುಲ್ತಾನ್ ಬತ್ತೇರಿಯ ಸಮೀಪದಲ್ಲಿರುವಂತಹ ಹೆದ್ದಾರಿ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗ್ತಿದೆ. ಸ್ಥಳೀಯರು ಸದ್ಯ ರಕ್ಷಣೆಗೆ ನಿಂತಿದ್ದಾರೆ. ಇಲ್ಲಿ ಬರ್ತಿದ್ದಂತಹ ವಾಹನಗಳನ್ನ ನೀರಿನಲ್ಲಿ ಮುಳುಗಬಾರ್ದು ಅನ್ನೋ ಕಾರಣಕ್ಕಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಬದಿಯಲ್ಲಿ ನಿಂತು ಆ ಒಂದು ವಾಹನಗಳು ಹೋಗ್ಲಿಕ್ಕೆ ಅನುವನ್ನ ಮಾಡಿಕೊಡ್ತಿದ್ದಾವೆ. ಯಾಕಂದ್ರೆ ಬಹುತೇಕ ವಾಹನಗಳು ರಸ್ತೆ ಮಧ್ಯದಲ್ಲಿ ನಿಂತಿವೆ. ಒಂದ್ ವೇಳೆ ಮಳೆಯ ಪ್ರಮಾಣ ಅತಿ ಹೆಚ್ಚು ಬಿದ್ದರೆ ನಿಜಕ್ಕೂ ಆ ಕಾರುಗಳು ಕೂಡ ಮುಳುಗಡೆ ಆಗ್ತವೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ರಾಷ್ಟ್ರೀಯ ಹೆದ್ದಾರಿ 212 ಸುಲ್ತಾನ್ ಬತ್ತೇರಿಯ ಮುಖ್ಯ ರಸ್ತೆ. ಅಂದ್ರೆ ಮೈಸೂರು ಮತ್ತೆ ಬಂಡೀಪುರ ಬಿಟ್ಟಾದ ಮರು ರಸ್ತೆ ಇದಾಗಿದೆ. ಇನ್ನೇನೋ ಕೇವಲ 10 ಕಿಲೋಮೀಟರ್ ಅಂತಲ್ಲಿ ಸುಲ್ತಾನ್ ಬತ್ತೇರಿ ಇದೆ. ಆದ್ರೆ ಬಟ್ ಆ ರಸ್ತೆ ಸಂಪೂರ್ಣವಾಗಿ ಮಳೆ ನೀರಿನಲ್ಲಿ ಮುಳುಗಡೆ ಹೋಗಿದೆ. ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಿದ್ದರೆ ನಿಜಕ್ಕೂ ವಾಹನಗಳು ಮುಳುಗಡೆ ಆಗ್ತವೆ. ಅಂತಹ ಅಪಾಯದ ಸ್ಥಿತಿ ಈಗ ಕೇರಳ ಮೈಸೂರು ರಸ್ತೆಯ ಮಧ್ಯದಲ್ಲಿ ಇದೆ. ಹೀಗಾಗಿ ಸುಲ್ತಾನ್ ಬತ್ತೇರಿ ಅಂದರೆ ಕೇರಳದ ಸುಲ್ತಾನ್ ಬತ್ತೇರಿಯಲ್ಲಿ ಸದ್ಯ ಇಂತಹದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಸ್ಥಳೀಯರು ಸದ್ಯ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ವಾಹನಗಳನ್ನು ಪಾಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಾರಣ ಈ ರಸ್ತೆ ಕೇವಲ 15 ಅಡಿ ಮಾತ್ರ ಇದೆ. 15 ಅಡಿ ಇರುವಂತಹ ಈ ರಸ್ತೆಯಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ದಿಣ್ಣೆ ಇದೆ ಎಂಬುದು ಯಾರಿಗೂ ಕೂಡ ಗೊತ್ತಾಗಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಿಜಕ್ಕೂ ಅಕ್ಷರಶಃ ಮಳೆ ನೀರು ಸದ್ಯ ನದಿಯಂತೆ ಹರಿಯುತ್ತಿದೆ. ಇಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ಗುಂಡಿ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ರಸ್ತೆಯ ಮಧ್ಯದಲ್ಲಿಯೇ ವಾಹನಗಳು ಚಲಿಸಬೇಕು. ಈಗ ಸದ್ಯ ಮಳೆಯ ಪ್ರಮಾಣ ಅತಿ ಹೆಚ್ಚು ಆಗ್ತಿದೆ. ಈ ಸ್ಥಳದಲ್ಲಿ ಇದ್ರೆ ಒಂದಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಅರಿತಂತಹ ಫಾರೆಸ್ಟ್ ಅಂದ್ರೆ ಅರಣ್ಯ ಇಲಾಖೆ, ಕೇರಳದ ಅರಣ್ಯ ಇಲಾಖೆಯವರು ಸದ್ಯ ವಾಹನಗಳನ್ನ ಈ ಮೈಸೂರು ಭಾಗದತ್ತ ಕಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಾರಣ ಅತಿ ಹೆಚ್ಚು ಮಳೆ ಬೀಳ್ತಿರುವ ಪರಿಣಾಮವಾಗಿ ಸಾಕಷ್ಟು ಅವಘಡಗಳು ಸಂಭವಿಸ್ತಿವೆ. ರಸ್ತೆಯಲ್ಲಿ ವಾಹನಗಳು ಸರತಿ ಸಾಲಿನಲ್ಲಿ ಸಾಲುಗಟ್ಟು ನಿಂತಿವೆ. ಆ ವಾಹನಗಳನ್ನ ಸ್ಥಳೀಯ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ಕಳುಹಿಸುವಂತಹ ಕೆಲಸಕ್ಕೆ ಹಾಗೂ ಆ ರಸ್ತೆಯಲ್ಲಿ ಅಂದ್ರೆ ಈ ರಸ್ತೆಯಲ್ಲಿ ಸುಲ್ತಾನ್ ಬತ್ತೇರಿಯ ಮುಖ್ಯ ರಸ್ತೆಯಲ್ಲಿ ಮುಳುಗಡೆ ಆಗದಿರಲಿ ಅನ್ನೋ ಎಚ್ಚರಿಕೆಯಿಂದ ಹಾಗೂ ಮುನ್ನೆಚ್ಚರಿಕಾ ಕ್ರಮವಾಗಿ ವಾಹನಗಳನ್ನ ಮುಂದಕ್ಕೆ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಸುಲ್ತಾನ್ ಬತ್ತೇರಿ, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.